ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಪಿಚಿನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಮಹಾಯೋಗಿ ಶ್ರೀ ವೇಮನರ ಕುರಿತು 11 ಸಲ ಪುಟ್ಟ ಪ್ರಬಂಧ ನೋಡ್ತೋಣ. ಈ ಒಂದು ಪ್ರಬಂಧ ಅಂತಕ್ಕಂಥ ನಿಮ್ಮ ಭಾಷಣ ಮತ್ತು ಪ್ರಬಂಧದಲ್ಲಿ ಬಳಸಬಹುದು ಅಂತ ಹೇಳ್ತಾ, ಹಾಗೆ ಈ ಒಂದು ವಿಡಿಯೋ ಅಂತಕ್ಕಂಥ ಇಷ್ಟವಾಯ್ತು ಎಷ್ಟೋದನ್ನು ಲೈಕ್ ನೀಡಿ. ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ಬರು ಶೇರ್ ಮಾಡಿ, ಇನ್ನೊಬ್ಬರು ಚಾನಲ್ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಒಂದು ಪ್ರಬಂಧ ನೋಡ್ತೋಣ ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ವೇಮನರು ಒಬ್ಬ ಕವಿ. ವೇಮನರು ಒಬ್ಬ ಕವಿ, ಸಮಾಜ ಸುಧಾರಕ ಹಾಗೂ ಶ್ರೇಷ್ಠ ವಚನಕಾರ. ಮತ್ತೊಮ್ಮೆ ನೋಡಿ, ವೇಮನರು ಒಬ್ಬ ಕವಿ, ಸಮಾಜ ಸುಧಾರಕ ಹಾಗೂ ಶ್ರೇಷ್ಠ ವಚನಕಾರ. ಎರಡನೇ ಪಾಯಿಂಟ್, ಅವರು 1421ರಲ್ಲಿ ಆಂಧ್ರ ಪ್ರದೇಶದ ಮೂಗಚಿಪಲ್ಲಿಯಲ್ಲಿ ಜನಿಸಿದರು. ಮತ್ತೊಮ್ಮೆ ನೋಡಿ, ಅವರು 1421ರಲ್ಲಿ ಆಂಧ್ರ ಪ್ರದೇಶದ ಮೂಗಚಿಪಲ್ಲಿಯಲ್ಲಿ ಜನಿಸಿದರು. ಮೂರನೇ ಪಾಯಿಂಟ್, ಅವರ ತಂದೆ ವೇಮಭೂಪಾಲ, ತಾಯಿ ಮಲ್ಲಮಾಂಬೆ. ನಾಲ್ಕನೇ ಪಾಯಿಂಟ್, ಅವರ ಪೂರ್ಣ ಹೆಸರು ಗೋನವೇಮ ಬುದ್ದಾರೆಡ್ಡಿ. ಮತ್ತೊಮ್ಮೆ ನೋಡಿ, ಅವರ ಪೂರ್ಣ ಹೆಸರು ಗೋನವೇಮ ಬುದ್ದಾರೆಡ್ಡಿ. ಐದನೇ ಪಾಯಿಂಟ್, ಅವರ ಅಣ್ಣ ಅನವೇಮಾರೆಡ್ಡಿ. ಅತ್ತಿಗೆ ಹೇಮರೆಡ್ಡಿ ಮಲ್ಲಮ್ಮ. ಮತ್ತೊಮ್ಮೆ ನೋಡಿ, ಅವರ ಅಣ್ಣ ಅನವೇಮಾರೆಡ್ಡಿ, ಅತ್ತಿಗೆ ಹೇಮರೆಡ್ಡಿ ಮಲ್ಲಮ್ಮ. ಆರನೇ ಪಾಯಿಂಟ್, ವೇಮನರು ವೇಶ್ಯ ಸ್ತ್ರೀಯಳ ಸಹವಾಸ ಮಾಡಿ ಸಂಪತ್ತು ಕಳೆದರೆಂದು ಹೇಳಲಾಗುತ್ತದೆ. ಹೇಳಲಾಗುತ್ತದೆ. ಏಳನೇ ಪಾಯಿಂಟ್ ನೋಡಿ, ವೇಶ್ಯೆ ವೇಮನರ ಅತ್ತಿಗೆ ಮಲ್ಲಮ್ಮನ ಮೂಗುತಿ ಬೇಕೆಂದು ತಿಳಿಸಿದ ನಂತರ ವೇಮನ ಅತ್ತಿಗೆಯ ಮೂಗುತಿಯನ್ನು ಕೇಳಿದ. ಆಗ ಮಲ್ಲಮ್ಮ ಒಂದು ಷರತ್ತು ಹಾಕಿದಳು. ಮತ್ತೊಮ್ಮೆ ನೋಡಿ, ವೇಶ್ಯೆ ವೇಮನರ ಅತ್ತಿಗೆ ಮಲ್ಲಮ್ಮನ ಮೂಗುತಿ ಬೇಕೆಂದು ತಿಳಿಸಿದ ನಂತರ ವೇಮನ ಅತ್ತಿಗೆಯ ಮೂಗುತಿಯನ್ನು ಕೇಳಿದ. ಆಗ ಮಲ್ಲಮ್ಮ ಒಂದು ಷರತ್ತು ಹಾಕಿದಳು. ಎಂಟನೇ ಪಾಯಿಂಟ್, ಹೇಮರೆಡ್ಡಿ ಮಲ್ಲಮ್ಮನ ಮೂಗುತಿಯನ್ನು ಆ ವೇಶ್ಯ ಸ್ತ್ರೀಗೆ ಕೊಡುವಾಗ ಆಕೆ ನಗ್ನಳಾಗಿ ಬಂದು ವೇಮನ ಕುಳಿತಿದ್ದ ಮಂಚವನ್ನು 3 ಸುತ್ತ ಸುತ್ತಬೇಕು. ನಂತರ ಬಾಗಿ ವೇಮನ ಹತ್ತಿರ ಮೂಗುತಿ ತೆಗೆದುಕೊಳ್ಳಬೇಕು ಎಂದು ತಿಳಿಸಿದಳು. ಅದೇ
ಮಾತಿನಂತೆ ವೇಮನ ನಡೆದುಕೊಂಡ ಅದೇ ಮಾತಿನಂತೆ ವೇಮನ ನಡೆದುಕೊಂಡ ಮತ್ತೊಮ್ಮೆ ನೋಡಿ, ವೇಮನ ಹೇಮರೆಡ್ಡಿ ಮಲ್ಲಮ್ಮನ ಮೂಗುತಿಯನ್ನು ಆ ವೇಶ್ಯ ಸ್ತ್ರೀಗೆ ಕೊಡುವಾಗ ಆಕೆ ನಗ್ನಳಾಗಿ ಬಂದು ವೇಮನ ಕುಳಿತಿದ್ದ ಮಂಚವನ್ನು 3 ಸುತ್ತ ಸುತ್ತಬೇಕು. ನಂತರ ಬಾಗಿ ವೇಮನ ಹತ್ತಿರ ಮೂಗುತಿ ತೆಗೆದುಕೊಳ್ಳಬೇಕು ಎಂದು ತಿಳಿಸಿದಳು. ಅದೇ ಮಾತಿನಂತೆ ವೇಮನ ನಡೆದುಕೊಂಡ. 9ನೇ ಪಾಯಿಂಟ್. ಈ ಸಂದರ್ಭದಲ್ಲಿ ವೇಶ್ಯೆಯ ನಗ್ನ ದೇಹವನ್ನು ಕಂಡು ವಿರಕ್ತಿ ಹೊಂದಿದ. ಆಗ ಆ ಸ್ಥಳದಿಂದ ಬೆತ್ತಲೆಯಾಗಿ ಹೊರಟು ಯೋಗಿ ವೇಮನನಾದ ಎಂದು ಹೇಳಲಾಗುತ್ತದೆ. ಮತ್ತು ನೋಡಿ, ಈ ಸಂದರ್ಭದಲ್ಲಿ ವೇಶ್ಯೆಯ ನಗ್ನ ದೇಹವನ್ನು ಕಂಡು ವಿರಕ್ತಿ ಹೊಂದಿದ. ಆಗ ಆ ಸ್ಥಳದಿಂದ ಬೆತ್ತಲೆಯಾಗಿ ಹೊರಟು ಯೋಗಿ ವೇಮನನಾದ ಎಂದು ಹೇಳಲಾಗುತ್ತದೆ. 10ನೇ ಪಾಯಿಂಟ್. ಕನ್ನಡದಲ್ಲಿ ಸರ್ವಜ್ಞ ಅದೇ ತೆರನಾಗಿ ತೆಲುಗಿನಲ್ಲಿ ವೇಮನ ಅವರು ವೇಮನ ಶತಕಗಳು ಕನ್ನಡದಲ್ಲಿ ನಾವು ವೇಮನ ಶತಕಗಳು ಅಂತ ಕರಿತೇವೆ. ಓಕೆನಾ? ವೇಮನ ಶತಕಗಳು ರಚಿಸಿದರು. ಮತ್ತು ನೋಡಿ, ಕನ್ನಡದಲ್ಲಿ ಸರ್ವಜ್ಞ, ಅದೇ ತೆರನಾಗಿ ತೆಲುಗಿನಲ್ಲಿ ವೇಮನ. ಅವರು ವೇಮನ ಶತಕಗಳು ರಚಿಸಿದರು. 11ನೇ ಪಾಯಿಂಟ್. ಅವರು ಆಂಧ್ರ ಪ್ರದೇಶದ ಕಡಪ ಜಿಲ್ಲೆಯ ಕದಿರು ತಾಲೂಕಿನ ಕಟಾರುಪಲ್ಲಿಯಲ್ಲಿ ಅವರ ಸಮಾಧಿ ಇದ್ದು ಪ್ರತಿ ವರ್ಷ ಜಾತ್ರೆ ನಡೆಯುತ್ತದೆ. ಮತ್ತು ನೋಡಿ, ಅವರು ಆಂಧ್ರ ಪ್ರದೇಶದ ಕಡಪ ಜಿಲ್ಲೆಯ ಕದಿರು ತಾಲೂಕಿನ ಕಟಾರುಪಲ್ಲಿಯಲ್ಲಿ ಅವರ ಸಮಾಧಿ ಇದ್ದು ಪ್ರತಿ ವರ್ಷ ಜಾತ್ರೆ ನಡೆಯುತ್ತದೆ. ಹಾಗಾದರೆ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟ ಆಯಿತು. ಇಷ್ಟೋದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.